ಬಸ್ ಸ್ಪೇಸಿಸ್ 6 ತಿಂಗಳಾಯ್ತು ನಿಂತ್ಕೊಂಡು ಇಂದ ನರ್ಸಿಂಗ್ ಎಳಿಬೇಕಲ್ಲಿ ನಡ್ಕೊಂಬರ್ಬೇಕು. ಆ ಗರ್ಭಿಣಿ ಹೆಣ್ಮಕ್ಳು ನಡ್ಕೊಂಬರ್ತಾ ಇದ್ರೆ ನಮಗೆ ಒಂಥರ ದುಃಖ ಆಗುತ್ತೆ. ಅಕ್ಕಪಕ್ಕದಲ್ಲಿ ಹಾಗೆ ಪೈಪ್ಗಳು ರಾಡುಗಳು ಬಿಟ್ಟು ಅಲ್ಲಿ ನಾಯಿಗಳು ನರಿಗಳೆಲ್ಲ ಹೊಲಸು ಮಾಡಿ ವಾಸನೆ ಬರ್ತಾ ಇದೆ. ಬರ್ತಾರೆ ಬೀಳ್ತಾರೆ ಹೋಯ್ತಾರೆ. ಇಲ್ಲಿ ನೋಡಿ ಕಚಡ ಎಲ್ಲ ನೀವೇ ನೋಡಿ, ಫುಟ್ಪಾತಲ್ಲಿ ಎಷ್ಟು ಬಿದ್ದಿದೆ. ಬಿದ್ದರೆ ನೈಟ್ ಹೊತ್ತು ಒಂದು 10 ಅಡಿ ಹಳ್ಳ ಇದೆ. ಇಲ್ಲಿ ಯಾರನ್ನ ಬಿದ್ದರೆ ಅವ್ನು ಎಕ್ಕಿ ಬರೋಕ್ಕೂ ಆಗಲ್ಲ. ಅವನು ಜೀವಕ್ಕೆ ಯಾರು ಹೊಣೆ? ನಮ್ಮ ಸರ್ಕಾರ ಮಾಡ್ತು, ನಾನು ಬಸವನಗುಡಿ ಇದು ನಾನು ಮಾಡಿದೆ. 3 ಚಕ್ರದ ವಾಹನಗಳಿದೆಯಲ್ಲ, ಅವ್ರು ಯಾರು ಸ್ಪಂದಿಸೋದಿಲ್ಲ, ಅವ್ರು ಬರೋದಿಲ್ಲ. ರೋಡ್ ಕನ್ಸ್ಟ್ರಕ್ಷನ್ 6 ತಿಂಗಳಿಂದ ನಡೀತಾ ಇದೆ. ಹೌದು. ಸೊ ಇದರಿಂದ ಎಷ್ಟು ಪ್ರಾಬ್ಲಮ್ಸ್ ಆಗ್ತಿದೆ ಸರ್? ಎಷ್ಟು ಒಂದು ಪ್ರಾಬ್ಲಮ್ ಅಂದರೆ ಧೂಳಿನ ಕಣಗಳೆಲ್ಲ ಬಂದು ಎಲ್ಲರ ಮೂಗದಲ್ಲಿ ಸೇರ್ಕೊಳ್ಳುತ್ತೆ. ಎಷ್ಟೋ ಜನ ಅನಾರೋಗ್ಯ ನರಳ್ತಾ ಇದ್ದಾರೆ. ಎಷ್ಟೋ ಜನ ವಯಸ್ಸಾಗಿರೋ ಮುದುಕರು ಬಿದ್ದಿದ್ದಾರೆ. ಅವ್ರಿಗೆ ಬಿದ್ದರೆ ನಾವು ಎಬ್ಬರಿಸಿದ್ದೀವಿ, ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೀವಿ. ಈಗಲೂ ನಮ್ಮ ಫ್ರೆಂಡ್ ಒಬ್ಬರು ಏನು ಅವ್ರ ಹೆಸರು ಚಂದ್ರಶೇಖರ್ ಅಂತ, ಅವ್ರು ಬಿದ್ದು ಇನ್ನೂ ಮನೆಯಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಕೈ ಮುರಿದೋಗಿದೆ. ಒಬ್ಬ ಹುಡುಗ ಬಂದು ಫಾಸ್ಟಲ್ಲಿ ಬಂದು ಸ್ಕಿಡ್ಡಾಗಿ ಹೊಡೆದೋಗ್ಬಿಟ್ಟು ಆಮೇಲೆ ಇವ್ರು ಬಿದ್ದರು ಏನು ಮಾಡೋಕ್ಕಾಗಲಿಲ್ಲ. ಪಾಪ ಹಾಸ್ಪಿಟ್ಲಿಗೆ ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡು ತೋರಿಸಿದ್ವಿ. ಇವತ್ತು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಟ್ರೀಟ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ. ಬಸ್ ಫೆಸಿಲಿಟೀಸ್ 6 ತಿಂಗಳಾಯ್ತು ನಿಂತ್ಕೊಂಡು ಇಂದ ನರ್ಸಿಂಗ್ ಎಳಿಬೇಕಲ್ಲಿ ನಡ್ಕೊಂಬರ್ಬೇಕು. ಅದು ಬಿಟ್ಟರೆ ನೆಟ್ಕಲಪ್ಪ ಸರ್ಕಲ್ ಗಣೇಶ ದೇವಸ್ಥಾನ ಇಳಿಸ್ತಾರೆ. ಅದು ಬೈ ಕರ್ಟಸಿಯಿಂದ ಮುದುಕರೆಲ್ಲ ಇದ್ದಾರೆ. ಇಲ್ಲಿ ಆರೋಗ್ಯ ಕೇಂದ್ರ ಇದೆ, ಬೆಂಗಳೂರು ಒನ್ ಇದೆ, ಹೆರಿಗೆ ಆಸ್ಪತ್ರೆ ಇದೆ. ಆ ಗರ್ಭಿಣಿ ಹೆಣ್ಮಕ್ಳು ನಡ್ಕೊಂಬರ್ತಾ ಇದ್ದರೆ ನಮಗೆ ಒಂಥರ ದುಃಖ ಆಗುತ್ತೆ. ಆಮೇಲೆ ಇಲ್ಲಿ ಸರಿಯಾಗಿ 3 ಚಕ್ರದ ವಾಹನಗಳಿದೆಯಲ್ಲ, ಅವ್ರು ಯಾರೂ ಸ್ಪಂದಿಸೋದಿಲ್ಲ, ಅವ್ರು ಬರೋದಿಲ್ಲ. ಕರೆದ್ರೂ ಬರೋಲ್ಲ, ಬೇರೆ ಕಡೆ ಬರೋಲ್ಲ. ಇಲ್ಲೇ ನಿಂತ್ಕೊಂಡು ಅವರು ಅವ್ರದ್ದೇನೋ ಗೊತ್ತಿಲ್ಲ. ಅವ್ರು ಏನಕ್ಕೆ ಅವ್ರಿಗೆ ಗೊತ್ತು, ಅಷ್ಟು ಮಾತ್ರ. ತುಂಬ ಜನಕ್ಕೆ ತೊಂದರೆ ಅಂದರೆ ಬಹಳಷ್ಟು ತೊಂದರೆ ಆಗ್ತದೆ. ಈಗ ಅಕ್ಕಪಕ್ಕದಲ್ಲಿ ಸೆಂಟ್ರಲ್ ಆಗಿದೆ, ಧೂಳು ಬರ್ತಾ ಇದೆ. ಅಕ್ಕಪಕ್ಕದಲ್ಲಿ ಹಾಗೆ ಪೈಪ್ಗಳು ರಾಡುಗಳು ಬಿಟ್ಟು ಅಲ್ಲಿ ನಾಯಿಗಳು ನರಿಗಳೆಲ್ಲ ಹೊಲಸು ಮಾಡಿ ವಾಸನೆ ಬರ್ತಾ ಇದೆ. ಸುತ್ತಮುತ್ತ ವಾಸನೆ ಬರುತ್ತೆ. ಯಾವ ರಾಜಕೀಯದವ್ರು ಕೇಳಲ್ಲ. 3 ಪಕ್ಷದವರು, ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಇನ್ನೂ ಬೇರೆ ಇದೆ, ಅವ್ರು ಬಂದು ಹೇಳ್ಬೋದು. ಯಾಕಂದರೆ ಜನಗಳು ಒಳ್ಳೇದು ಮಾಡಬೇಕಾದ್ರೆ ಅವಾಗ ಎಲೆಕ್ಷನ್ಗೆ ಮುಂಚೆ ಓಟ್ ಕೇಳ್ತಾರೆ. ಓಟ್ ಆದಮೇಲೆ ಸೋಲಿ ಗೆಲ್ಲಿ ಅವ್ರು ಬಂದು ಪರವಾಗಿ ಮಾತಾಡಿದಾಗ ನಮಗೂ ಹಿತ ಅನಿಸುತ್ತೆ. ಮತ್ತು ಅವ್ರಿಗೆ ಓಟ್ ಹಾಕ್ತೀವಿ. ಬಂದರೆ ಗೆದ್ದರೆ ಓಟು ಅಂತಲ್ಲ, ಗೆದ್ದರೆ ಮಾಡಿಸ್ಬೇಕಂತಲ್ಲ, ಮಾಡೋ ಮನಸ್ಸಿದ್ದರೆ ಯಾರು ಬೇಕಾದ್ರೂ ಮಾಡಿಸ್ಬೋದು. ತುಂಬ ತೊಂದರೆ ಆಗ್ತದೆ. ಆದರೆ ದಯವಿಟ್ಟು ಇದನ್ನು ನೀವು ಮಾಧ್ಯಮಗಳವರು ಇದು ಎಲ್ಲರಿಗೂ ತಲುಪಿಸಿ. ಈ ರಾಜಕೀಯ ವ್ಯಕ್ತಿಗಳಿಗಾಗಲಿ ಇಲ್ಲಿರೋ ದೊಡ್ಡ ವ್ಯಕ್ತಿಗಳಿರ್ತಲ್ಲ ಇದು ಸಂಬಂಧಪಟ್ಟವರು, ಅವ್ರು ತಿಳಿಸಿ ಏನಾದರೂ ಒಳ್ಳೇದು ಮಾಡ್ಬೋದು. ಒಳ್ಳೇದು ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತೆ, ನಮಗೂ ಸಂತೋಷ ಆಗುತ್ತೆ. ಸಂಬಂಧಪಟ್ಟ ಇವ್ರನ್ನ ಒಂದು ಕಾಂಟ್ರಾಕ್ಟರ್ ಆಗಲಿ ಇದು ಸಂಬಂಧಪಟ್ಟ ರವಿ ಸುಬ್ರಹ್ಮಣ್ಯಂ ಆಗಲಿ ಇಲ್ಲಿ ಯಾರು ಇದ್ದಾರೋ ಅವ್ರನ್ನ ಕರೆಸಿ ನಿಮ್ಮ ಕಚೇರಿಯಲ್ಲಿ ಒಂದು ಮೀಟಿಂಗ್ ಮಾಡಿ. ಯಾಕೆ ಹಿಂಗೆ ವಿಳಂಬ ಆಗ್ತಾಯಿದೆ, ಏನು ಕತೆ, ಹಿಂಗೆ ಪಬ್ಲಿಕ್ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆಯಲ್ಲ, ಪಬ್ಲಿಕ್ ಈ ಥರ ಹೇಳ್ತಾವ್ರಲ್ಲ, ಇವಾಗ ನಿಮ್ಮಷ್ಟು ನೀವು ಬರ್ತೀರ ಎಂಟ್ರಿ ಮಾಡ್ಕೊಂಡ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ. ಸಂಬಂಧಪಟ್ಟವರೆಲ್ಲ ಕರೆಸಲ್ಲಿ ಕುಣಿಸ್ರಿ. ಈ ಬಸವನಗುಡಿ ಕ್ಷೇತ್ರನೂ 20 ಜನ ಕರೆದು ಕುಣಿಸ್ರಿ. ಏನಕ್ಕೆ ವಿಳಂಬ ಆಗುತ್ತೆ ಏನು ಅಂತ ಅವಾಗ ತಿಳ್ಕೊಳ್ಳಿ. ಈ ಏರಿಯಾ ಯಾರು ಕಮಿಷನರು, ಬೆಂಗಳೂರು ಕಮಿಷನ್ ಅವ್ರನ್ನೆಲ್ಲ ಕರೆದು ಕುಣಿಸಿ ಮಾತಾಡಿಸಿ. BBMP ಅವರು ಇವ್ರಲ್ಲ ಸುಮ್ಮನೆ ಯಾರೋ ಒಬ್ಬರು ಬರ್ತಾರೆ ಬೀಳ್ತಾರೆ ಹೋಯ್ತಾರೆ. ಇಲ್ಲಿ ನೋಡಿ ಕಚಡ ಎಲ್ಲ ನೀವೇ ನೋಡಿ, ಫುಟ್ಪಾತಲ್ಲಿ ಎಷ್ಟು ಬಿದ್ದಿದೆ. ಯಾರನ್ನ ಬಿದ್ದರೆ ನೈಟ್ ಹೊತ್ತು ಒಂದು 10 ಅಡಿ ಹಳ್ಳ ಇದೆ. ಇಲ್ಲಿ 10 ಅಡಿ ಹಳ್ಳ ಇದೆ. ಯಾರನ್ನ ಬಿದ್ದರೆ ಅವ್ನು ಎಕ್ಕಿ ಬರೋಕ್ಕೂ ಆಗಲ್ಲ. ಅವನು ಜೀವಕ್ಕೆ ಯಾರು ಹೊಣೆ? ಯಾರು ಅವನೇನಕ್ಕಾರೆ ಕಾಂಟ್ರಾಕ್ಟ್ ಹೊಣೆ ಅಂತಾರೆ. ಅದು ಹೆಂಗೆ? ಯಾರಲ್ಲಿ ಸಂಬಂಧಪಟ್ಟವ್ರು ಕರ್ಕೊಬಂದು ಕುಣಿಸಿ ಮಾತಾಡಿ ಇತ್ಯಾದಿ ಮೇಲೆ ಜಲ್ದಿ ಕೆಲಸ ಮಾಡೋ ಥರ ಮಾಡಬೇಕು. ಯಾರು ಇದ್ರ ಬಗ್ಗೆ ಏನಿಲ್ಲ. ಎಲ್ಲ ರೋಡ್ ರೆಡಿ ಆದಮೇಲೆ ನಮ್ಮ ಸರ್ಕಾರ ಮಾಡ್ತು, ನಾನು ಬಸವನಗುಡಿ ಇದು ನಾನು ಮಾಡಿದೆ. ಇವರು ಬರೀ ವಾಲ್ಪೋಸ್ಟ್ ರಾಜಕೀಯ ನಡೀತಾ ಐತೆ ಹೊರತು ಕರ್ನಾಟಕದಲ್ಲಿ ಕೆಲಸ ಅಂತೂ ಆಗ್ತಾಯಿಲ್ಲ. ಬರೀ ವಾಲ್ಪೋಸ್ಟ್ಗಳೇ. ಇಲ್ಲಿನ ಕಾರ್ಪೊರೇಟರ್ ಇವಾಗ ಇಲ್ವಲ್ಲ. ಕಾರ್ಪೊರೇಟರ್ ಅಂದರೆ ಯಾರು? MLA ರವಿ ಸುಬ್ರಹ್ಮಣ್ಯಂ. ಕಾರ್ಪೊರೇಟ್ ಇಲ್ಲ, ಈಗ ಕಾರ್ಪೊರೇಟ್ ಇಲ್ಲ. ಶ್ರೀಯುತ ಸುಬ್ರಹ್ಮಣ್ಯ ಅವರು ಇಲ್ಲಿ BJPಯಿಂದ ಆಯ್ಕೆ ಆಗಿ ಅವ್ರನ್ನು ಮೋದಿ ಬಂದಾಗ ಎಲೆಕ್ಷನ್ ದಿನ ಒಂದಿನ ನೋಡಿದ್ವಿ. ಇದುವರೆಗೂ ಅದು ಎಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಕಂಡೇ ಇಲ್ಲ. ಹಾಗೀಗೂ ಸತ್ಯ ಅಂತ ಒಬ್ಬರಿದ್ದಾರೆ, ಮೇಯರ್ ಆಗಿದ್ದರು. ಅವರು ನೋಡ್ತಿರ್ತೀವಿ. ಪಾಪ ಅವ್ರು ಕಷ್ಟ ಸುಖ ಹೇಳ್ತೀವಿ. ಪಾಪ ಅವ್ರಿಗೇನು ಕಾರ್ಪೊರೇಟರ್ ನಡೆಯಲ್ವಲ್ಲ, ಮೇಯರು ಅಲ್ಲ. ಸುಬ್ರಹ್ಮಣ್ಯ ಅವರು ಇದ್ದಾರೆ. ಅವ್ರೇನಾದ್ರು ಬಂದು MP ಇದ್ದಾರೆ, ಸೂರ್ಯ ಅವರಿದ್ದಾರೆ, ಏನೋ ಬಂದು ಜನಗಳ ಹತ್ರ ಕುಂದುಕೊರತೆ ಕೇಳಿದಾಗ ಮತ್ತೆ ಅವ್ರಿಗೆ ನಾವು ಓಟ್ ಹಾಕ್ಬೋದೇನೋ ಆ ಒಂದು ವಿಷಯದಿಂದ ಒಳ್ಳೇದು ಮಾಡಿದ್ವಿ ಅಂತ. ಅವ್ರ ಅಡ್ರೆಸ್ ಇಲ್ಲ ಅಂದರೆ ನಾವು ಯಾರು ಕೇಳೋಕ್ಕಾಗುತ್ತೆ? ಇಲ್ಲಿ ಯಾರ ಹತ್ರ ಹೇಳೋದು? ನಮ್ಮನ್ನು ಕೇಳಿದ್ರೆ ಅದಕ್ಕಂತ ಗೆದ್ದಿರೋ ವ್ಯಕ್ತಿಲಿ ಯಾರಿದ್ದಾರೆ? ಇದಕ್ಕೆ ಏನು ಹೇಳ್ತಾರೆ? ಅದನ್ನು MP ಗಳಿದೆ, MLAಗಳಿದ್ದಾರೆ, ಎಲೆಕ್ಟೆಡ್ ಮೆಂಬರ್ಸ್ ಇದೆ. ಅವ್ರು ಕೇಳೋಕ್ಕೆ ಶಾಸಕರಿಗೆ ಅವ್ರಿಗೂ ಇದಿರುತ್ತೆ, ಪ್ರಶ್ನೆ ಕೇಳೋದಕ್ಕೆ ಅಧಿಕಾರ ಇರುತ್ತೆ. ನಾವು ಸಾರ್ವಜನಿಕರು, ನಾಳೆ ಅವರೇ ಬಂದು ಹೇಳ್ತಾರೆ, ಏನಪ್ಪ ನೀನು ಕೇಳ್ದಂತೆ ಸರ್, ನೀನು ನನಗೆ ಓಟ್ ಹಾಕಿದೆ ಏನು ಗ್ಯಾರಂಟಿ ಅಂತ ನಾವು ಕಣ್ಣಿಂದ ಎಷ್ಟೋ ಜನ ಕೇಳ್ಕೊಂಡಿದ್ವಿ. ಅವರೇ ಹೇಳ್ತಾರೆ, ಹೋಗಪ್ಪ ನೀನು ಓಟ್ ಹಾಕಿದ್ರೆ ಹೋಗಿ ನಾನು ಬರ್ತೀನಿ ಅಂತಾರೆ.
ಈ ಒಂದು ಪರಿಸ್ಥಿತಿ ಆಗಿದೆ, ಏನು ಮಾಡೋಕ್ಕಾಗಲ್ಲ.